ನಮಸ್ಕಾರ ಫ್ರೆಂಡ್ಸ್, ನಾನು ಶಿವಮೂರ್ತಿ ಉತ್ತಂಗೆ ಮಾತಾಡ್ತಿರೋದು. ನಮ್ಮ ಭವಿಷ್ಯ ಎಂಟರ್ಟೈನ್ಮೆಂಟ್ಗೆ ಸ್ವಾಗತ. ದಯವಿಟ್ಟು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಆಗಂತ ಹೇಳ್ತಾ ಈ ಮೂಲಕ ತಿಳಿಸ್ತಿದ್ದೀನಿ. ನಾನು ಇವತ್ತು ಒಂದು ಹೊಸ ಐಡಿಯಾ ಜೊತೆ ಬಂದಿದ್ದೀನಿ. ಜೀರೋ ಇನ್ವೆಸ್ಟ್ಮೆಂಟ್ ಇಂದ ರಿಯಲ್ ಎಸ್ಟೇಟ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಒಂದು ಐಡಿಯಾ ಕೊಡ್ತೀನಿ. ದಯವಿಟ್ಟು ಯಾರು ಎಜುಕೇಶನ್ ಮಾಡ್ತಾ ಇದ್ದೀರಾ, ಡಿಗ್ರಿ, ಮಾಸ್ಟರ್ ಡಿಗ್ರಿ, ಮಾಸ್ಟರ್ ಡಿಗ್ರಿ ಎಲ್ಲ ಮಾಡ್ತಾ ಇದ್ರಲ್ಲ, ಅವರು ಈ ನೀವು ಓದೋದ್ರ ಜೊತೆ ಪಾರ್ಟ್ ಟೈಮ್ ಅಥವಾ ಫುಲ್ ಟೈಮ್ ಫ್ರೀ ಟೈಮ್ಲೆಲ್ಲ ಇದನ್ನ ಮಾಡ್ಬೋದು. ಏನಕ್ಕಂದ್ರೆ ಈಗ ಮಾಸ್ಟರ್ ಡಿಗ್ರಿ, PUC ಡಿಗ್ರಿ ಆದ್ಮೇಲೆ ಪಾಪ ಪ್ರಾಬ್ಲಮ್ಸ್ ಎಲ್ಲ ಇರ್ತವೆ. ಬಟ್ ಅದು ಮನೆ ಕಡೆನೇ ಖರ್ಚಿಗೆ ಮನೆಯವ್ರನ್ನೆಲ್ಲ ಕೇಳಕ್ಕಾಗಲ್ಲ. ಅದರಿಂದ ಒಂದು ಸಣ್ಣ ಟಿಪ್ಸ್ ಕೊಡ್ತೀನಿ. ದಯವಿಟ್ಟು ಇದನ್ನ ನೋಡಿ, ಕಂಪ್ಲೀಟ್ ನೋಡಿ ಫ್ರೆಂಡ್ಸ್. ನಾವು ರಿಯಲ್ ಎಸ್ಟೇಟ್ ಮಾಡ್ಬೇಕು ಅಂದ್ರೆ ದೊಡ್ಡದಾಗಿ ಏನ್ ಇನ್ವೆಸ್ಟ್ ಮಾಡ್ಕೊಂಡು ಬಂಡವಾಳ ಹಾಕೊಂಡು ಏನ್ ಮಾಡ್ಬೇಕಾಗಿಲ್ಲ. ಸದ್ಯ ನಾವು ಸ್ಟಾರ್ಟಿಂಗ್ ಅಲ್ಲಿ ಸಿಂಪಲ್ ಆಗಿ ಸಾಲ್ಟ್ ಆಗಿ ಒಂದು ವಿಸಿಟಿಂಗ್ ಕಾರ್ಡ್ ಮಾಡಿಸ್ಕೊಂಡು ಒಂದು 500 rupees ಇಂದ ನೀವು ರಿಯಲ್ ಎಸ್ಟೇಟ್ ಮಾಡೋದು ಹೇಗೆ ಅನ್ನೋದನ್ನ ನೋಡ್ಕೊಳ್ಳಿ. ಮೊದಲನೇದಾಗಿ ನೀವು ಒಂದಷ್ಟು ಜನ ಯಾರ್ಯಾರು ಬ್ರೋಕರ್ಸ್ ಇದಾರೆ ಫಸ್ಟ್ ನೋಡ್ಕೊಬೇಕು. ನೋಡ್ಕೊಂಡು ಅವ್ರದ್ದೆಲ್ಲ ಡೀಟೇಲ್ಸ್, ಫೋನ್ ನಂಬರ್ಸ್ ಎಲ್ಲ ತಗೊಬೇಕು. ಮತ್ತೆ ಫೋನ್ ನಂಬರ್ ತಗೊಂಡು ನೀವು ನಿಮ್ಮ ಸರೌಂಡಿಂಗ್ ಅಲ್ಲಿ ಯಾರಿಗಾದ್ರೂ ರೂಮ್ ಬೇಕಾ, ಮನೆ ಬೇಕಾ, ಬಾಡಿಗೆಗೆ ಇದೆಯಾ, ಬಾಡಿಗೆಗೆ ಬೇಕಾ, ಬೋಗಿಗೆ ಮನೆ ಇದೆಯಾ, ಬೋಗಿಗೆ ಏನಾದ್ರು ಬೇಕಿತ್ತಾ, ಮತ್ತೆ ಯಾವ್ದಾದ್ರು ಮಳಿಗೆ ಖಾಲಿ ಇದೆಯಾ, ಅದ್ರ ಬಗ್ಗೆ ನೀವೆಲ್ಲ ಡೀಟೇಲ್ಸ್ ತೆಗೆದು ಒಂದು ಸ್ಮಾಲ್ ಬುಕ್ ಅಂತ ತಗೊಂಡು ನೀವು ಜೇಬಲ್ಲಿ ಪಾಕೆಟ್ ಬುಕ್ ಬರುತ್ತಲ್ಲ, ಅದನ್ನ ಜೇಬಲ್ಲಿ ಇಟ್ಕೊಂಡು ಅದು ಓದಾಗ ಅಲ್ಲೆಲ್ಲ, ಮತ್ತೆ ದೊಡ್ಡ ಸಿಟಿಗಳಲ್ಲೆಲ್ಲ ಮುಂದ್ಗಡೆ ಟು ಲೇಟ್ ಅಂತ ಹಾಕಿರ್ತಾರೆ. ಅಂದ್ರೆ ಬಾಡಿಗೆಗೆಲ್ಲ ಸಿಗುತ್ತೆ ಮನೆ ಅಂತ. ಅದ್ರದ್ದು ಡೀಟೇಲ್ ಕಲೆಕ್ಟ್ ಮಾಡ್ಕೊಂಡು ನೀವು ಫೋನ್ ಮಾಡಿ, ಸರ್ ಬಾಡಿಗೆಗೆ ಇದೆಯಾ, ಎಷ್ಟಕ್ಕಿದೆ, ನಮ್ದು ಹಿಂಗ್ ಬಾಡಿಗೆಗೆ ನಮ್ದು ಪರ್ಸೆಂಟೇಜ್ ಹೀಗಿದೆ, ನೀವ್ ಎಷ್ಟು ಕೊಡ್ತೀರಾ ಅಂತ ಎಲ್ಲ ಡೀಟೇಲ್ ನೀವು ಫಸ್ಟ್ ಅವ್ರ ಹತ್ರ ಮಾತಾಡ್ಕೊಂಡು, ಆ ನಂತರದಲ್ಲಿ ನೀವೇನ್ ಮಾಡ್ಬೋದು, ಕಸ್ಟಮರ್ ಯಾರಾದ್ರೂ ಕೇಳ್ತಾರೆ. ನಿಮ್ಗೆ ಎಕ್ಸಾಂಪಲ್, ನನಗೆ ಒಂದು 30x20 ಒಂದು ಮಳಿಗೆ ಬೇಕು ಅಂತ ಹೇಳ್ತಾರೆ. ಆ ಮಳಿಗೆಗೆ 10,000 ರೂಪಾಯಿ ರೆಂಟ್ ಇರುತ್ತೆ. ನಿಮ್ಗೇನಿಲ್ಲ, ಯಾರಾದ್ರೂ ಬ್ರೋಕರ್ಸ್ ಇರ್ತಾರಲ್ಲ ಅಲ್ಲಿ, ಅವ್ರು ಮೊದಲೇ ಏನ್ ಮಾಡ್ಬೇಕು ನೀವು ಅಂದ್ರೆ, ಎಲ್ಲ ಯಾರ್ಯಾರು ಬ್ರೋಕರ್ಸ್ ಇದೆ ನಿಮ್ಮ ಏರಿಯಾದವರು ಅಥವಾ ನಿಮ್ಮ ಅಕ್ಕಪಕ್ಕದವ್ರು ಯಾರಿದ್ರು ಒಂದಷ್ಟು ಜನದು ಅನುಭವಿ ಬ್ರೋಕರ್ಸ್ ಅವ್ರದ್ದು ಫೋನ್ ನಂಬರ್ ಎಲ್ಲ ಡೀಟೇಲ್ ಕಲೆಕ್ಟ್ ಮಾಡ್ಕೊಂಡು ಶೋ ಮಾಡ್ಕೊಬೇಕು. ನೀವು ಯಾರಿಗಾದ್ರೂ ಮನೆ ಬೇಕು ಅಥವಾ ಮನೆ ಇದೆ ಅಂತಂದಾಗ ನೀವು ಚೆಕ್ ಅಂತ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ, ನೋಡಿ ನಮ್ ಕಡೆಯಿಂದ ಒಂದು ಮನೆ ಇದೆ, ನಿಮ್ ಕಡೆಯಿಂದ ಯಾರು ಕಸ್ಟಮರ್ ಬಂದ್ರೆ ಕರ್ಕೊಂಬನ್ನಿ, ಅದೇನ್ ಇಬ್ರು 50-50 ಮಾಡ್ಕೊಳ್ಳೋಣ ಅಂತ ಅವ್ರ ಜೊತೆ ನೀವು ಮಿಂಗಲ್ ಆಗ್ಬೇಕಾಗುತ್ತೆ. ಮತ್ತೆ ಇನ್ನೊಂದು, ಒಬ್ಬರು ಅನುಭವ ಇರೋರು ನಿಮ್ಗೇನು ಓದ್ ತಕ್ಷಣ ಯಾರು 50-50 ಕೊಡಲ್ಲ, ತೊಂದರೆ ಇಲ್ಲ. ನೀವು ಸ್ವಲ್ಪ ಅನುಭವ ಆಗಂಟ ಅವ್ರು ಎಷ್ಟು ಕೊಡ್ತಾರ ಅಷ್ಟನ್ನೇ ಇಸ್ಕೊಂಡು ನೀವು ಸ್ಟಾರ್ಟ್ ಮಾಡಿ. ನೆಕ್ಸ್ಟ್ ನೀವು ಒಂದು ಸಣ್ಣದಾಗಿ ಯಾವ್ದಾದ್ರು ಒಂದು ಮಾಡಿದ್ರ ಒಳ್ಳೇದಾಯ್ತು ಅಲ್ವಾ, ನೆಕ್ಸ್ಟ್ ಏನ್ ಮಾಡಿ, ಒಂದು 500 ರೂಪಾಯಿ, 1000 ಹಾಕಿ ಒಂದು ವಿಸಿಟಿಂಗ್ ಕಾರ್ಡ್ ಮಾಡಿಸಿ. ಒಂದಷ್ಟು ವಿಸಿಟಿಂಗ್ ಕಾರ್ಡ್ ಮಾಡಿಸಿ ನೀವು ಯಾವ ಶಾಪ್ಗಳಿಗೆ ಹೋಗ್ತೀರಾ, ನಿಮ್ ಫ್ರೆಂಡ್ ಸರ್ಕಲ್ ಮಾತಾಡ್ತೀರಾ, ಟೀ ಕ್ಯಾಂಟೀನು, ಈ ದೊಡ್ಡ ಅಡ್ಡಗಳಿರ್ತವೆ, ಅಲ್ಲೆಲ್ಲ ಹೋದಾಗ ನನಗೆ ಈಗ ರಿಯಲ್ ಎಸ್ಟೇಟ್ ಮಾಡ್ತಿದ್ದೀನಿ, ಏನಾದ್ರು ಬಾಡಿಗೆ, ಗುತ್ತಿಗೆ, ಈ ತರ ಜಮೀನು ಮನೆ ಬೇಕಿದ್ರೆ ದಯವಿಟ್ಟು ನನ್ ಕಾಂಟ್ಯಾಕ್ಟ್ ಮಾಡಿ ಅಂತ ವಿಸಿಟಿಂಗ್ ಕಾರ್ಡ್ ಕೊಡಿ. ಒಂದ್ ತಿಂಗಳು, 2 ತಿಂಗಳು, 3 ತಿಂಗಳು ಮಿನಿಮಮ್ ಅಂದ್ರೆ ನೀವು ಒಂದು 3-4 ತಿಂಗಳು ಅದೇನು ಅಷ್ಟು ಕಾಂಟ್ಯಾಕ್ಟ್ ಆಗಲ್ಲ ನಿಮ್ಗೆ. ನೀವು ಹೋಗ್ತಾ ಒಂದು 4-5 ತಿಂಗಳು ಆದ್ಮೇಲೆ ನಿಮ್ಗೆ ನೆಟ್ವರ್ಕ್ ಬಿಲ್ಡ್ ಆಗಿ ಹೋಗಿರುತ್ತೆ. ಆಟೋಮೆಟಿಕ್ ಆಗಿ ನೀವು ಆ ಏರಿಯಾದಲ್ಲಿ ಯಾರು ಬೇಕು ಅಂದ್ರೆ ಇಮಿಡಿಯೇಟ್ಲಿ ಕಾಂಟ್ಯಾಕ್ಟ್ ಮಾಡಿ, ನಮ್ಮ ಮಟ್ಟಿಗೆ ಲಿಂಕ್ ಆಗುತ್ತೆ. ಆಗ ನೀವು ಸಬ್ ರಿಜಿಸ್ಟರ್ ಆಫೀಸು, ಲಾಯರು, ಡಾಕ್ಯುಮೆಂಟ್ಸ್ ಕಲೆಕ್ಟ್, ಅದನ್ನೆಲ್ಲ ಫಸ್ಟ್ ನೀವು ಡೀಟೇಲ್ ಆಗಿ ಅಷ್ಟ್ರೊಳಗೆ ನೀವು ತಿಳ್ಕೊಂಡಿರ್ಬೇಕು. ಅವಾಗ ಏನಾಗುತ್ತೆ, ಒಬ್ಬೊಬ್ರು ಮಾಮೂಲಿ ಇಯರ್ಲಿ ಬೋಗ್ಯ ಮಾಡಿಸ್ಕೊಂತಾರೆ. ಒಬ್ಬರು ಎಷ್ಟು ಬೋಗ್ಯ ಮತ್ತೆ ಮಂತ್ಲಿ ಬಾಡಿಗೆ ಅದೆಲ್ಲ ಏರಿಯಾ ಜಾಸ್ತಿ ಹೆಚ್ಚು ಕಮ್ಮಿ ಇರುತ್ತೆ. ಬಟ್ ಒಂದೊಂದು ತಿಂಗಳು ಬಾಡಿಗೆ ನಿಮ್ಗೆ ಯಾರು ಮಾಡಿಸ್ತಾರೆ, ಯಾರು ಮಾಡ್ಕೋತಾರೆ, ಇಬ್ರು ಕೊಡಬೇಕಾಗುತ್ತೆ. ಅವಾಗ ನೀವು ಒಂದ್ ಸೈಡ್ ನೀವು ಇಸ್ಕೊಳ್ಳಿ, ಒಂದೊಂದ್ ಸೈಡ್ ಅವ್ರು ಇಸ್ಕೊಳ್ಳಿ. ಮಂತ್ ಬೈ ಮಂತ್ ಫಸ್ಟ್ ಟೈಮ್ ಅಂತೂ ತುಂಬಾ ಲೇಟ್ ಆಗುತ್ತೆ. ಬಟ್ ಹೋಗ್ತಾ ನಿಮ್ದು ನೀವು ಓದ ಎಜುಕೇಶನ್ ಫೀಲ್ಡ್ ಅಲ್ಲೇ ಮಾಡ್ತಾ ಹೋದ್ರೆ ನೀವು ಒಂದು ರೇಂಜ್ ಬರೋ ತನಕ ಅದು ಒಂದು ರೇಂಜ್ ಬಂದಿರುತ್ತೆ. ಅವಾಗ ನೋಡಿ, ನೆಕ್ಸ್ಟ್ ನೀವು ಅದ್ರ ಒಂದು ಒಳ್ಳೇದಾಗಿ ನೀವು ದೊಡ್ಡ ವ್ಯವಹಾರ ಮಾಡಿದ್ರೆ ಅಂದ್ರೆ ನಿಮ್ಮ ಲೈಫೇ ಚೇಂಜ್ ಆಗುತ್ತೆ. ಬಟ್ ಇದ್ರಲ್ಲಿ ಯಾರಾದ್ರೂ ಒಬ್ರು ಮಾತಾಡಿದ್ದು ಇದ್ ಮಾಡಿದ್ರು ಅಂತಂದ್ರೆ ನೀವು ಅದಕ್ಕೆ ಭಯಕ್ಕೆ ಹೋಗ್ಬಿಡ್ದು. ಮೊದಲನೇದಾಗಿ ರಿಯಲ್ ಎಸ್ಟೇಟ್ಲಿ ಮತ್ತೆ ಯಾರೋ ಇನ್ನೊಬ್ರು ಹೋಗಿದ್ದು ಒಂದ್ ಮಾತಾಡಿದ್ದು
ಅದಕ್ಕೆ ನಾ ಜಾಸ್ತಿ ಕೊಡಿಸ್ತೀನಿ ಅಂತ ನೀವು ಆ ತರ ಎಲ್ಲ ಮಾಡಕ್ ಹೋಗ್ಬಾರ್ದು, ಕಾಂಟ್ರವರ್ಸಿ ಕಟ್ಕೊಳಕ್ ಹೋಗ್ಬಾರ್ದು. ಎಲ್ಲಾರನು ವಿಶ್ವಾಸ ತಗೋಬೇಕು. ದೊಡ್ಡ ಯಾರು ಅನುಭವಿ ರಿಯಲ್ ಎಸ್ಟೇಟರ್ಸ್ ಇರ್ತಾರೆ ಅವ್ರನ್ನ ದಯವಿಟ್ಟು ಫಾಲೋ ಮಾಡ್ಬೇಕು. ನೀವು ಅವ್ರನ್ನ ಯಾವ ಅಜ್ಮೀರಕ್ ಹೋಗ್ಬಾರ್ದು. ಯಾಕಂದ್ರೆ ಅದು ಬೇರೆ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತವೆ ನಿಮ್ಗೆ ಎಲ್ಲ ತರದಲ್ವಾ. ಹಾಗಾಗಿ ಈ ಎಷ್ಟು ನಾವು ಒಂದ್ ಸ್ವಲ್ಪ ಬೆಳೆವಣಿಗೆ ತನಕ ನಾವು ಅವ್ರನ್ನ ಹೇಳ್ದಂಗೆ ಕೇಳ್ಬೇಕು ಮತ್ತೆ ಫಾಲೋ ಮಾಡ್ಬೇಕು. ಜಾಸ್ತಿ ಡಿಮ್ಯಾಂಡ್ ಮಾಡಬಾರ್ದು ಸ್ವಲ್ಪ. ಆಮೇಲೆ ನೀವು ಅವ್ರ ಎಲ್ಲ ಒಂದ್ ಟೈಮ್ ಬಂದಾಗ ಆಟೋಮೆಟಿಕ್ ಆಗಿ ಹೋಗ್ತಾ ಇರ್ಬೇಕಾದ್ರೆ ನೀವು ಆ ಸ್ಥಾನಕ್ಕೆ ಬಂದೇ ಬರ್ತೀರಾ. ಅವಾಗ ನೋಡಿ ನಿಮ್ದು ಅವಾಗ ಬಂದೇ ಬರುತ್ತೆ. ಹಾಗಾಗಿ ಇದನ್ನ ನಾನು ಹೇಳಿದ್ದ ಕಂಟೆಂಟ್ ನ ದಯವಿಟ್ಟು ಮರಿದಿರಿ. ಕಾಂಟ್ಯಾಕ್ಟ್ ಮಾತ್ರ ಬ್ರೂಕರ್ಸ್ಗಳದು ಮತ್ತೆ ಯಾರ್ಯಾರ ನಿಮ್ ನೆಟ್ವರ್ಕ್ ಅಡ್ಡಗಳಿರ್ತಾವ ಅಲ್ಲೆಲ್ಲ ನೀವು ಸ್ವಲ್ಪ ನಿಮ್ ಮೌತ್ ಪಾಸ್ ಮಾಡ್ಬೇಕಾಗುತ್ತೆ. ಅಂದ್ರೆ ಬಾಯಿಂದ ಬಾಯಿಗೆ ಹರಡ್ಬೇಕಾಗುತ್ತೆ. ಆ ನಂತರದಲ್ಲಿ ನೀವು ರಿಯಲ್ ಎಸ್ಟೇಟ್ ಕ್ಲಿಕ್ ಮಾಡ್ಬೇಕಾದ್ರೆ ಅದಕ್ಕೇನು ದುಡ್ಡು ಬಂಡವಾಳಕ್ಕೆ ರಿಯಲ್ ಎಸ್ಟೇಟ್ ಮಾಡ್ಬೇಕಾಗಿಲ್ಲ. ಸ್ಟೆಪ್ ಬೈ ಸ್ಟೆಪ್ ಚಿಕ್ಕದಾಗೆ ಮಾಡಿ ಮುಂದೊಂದ್ ದಿನ ದೊಡ್ಡದಾಗಿ ಬೆಳೀತಾ ಅಂತ ಹೇಳ್ತಾ ಈ ಟಿಪ್ಸ್ ದಯವಿಟ್ಟು ಯೂಸ್ಫುಲ್ ಆಗಿದೆ ಅಂತ ಹೇಳ್ತಾ ನನ್ನ 2 ಮಾತುಗಳು ಮುಗಿಸ್ತಿದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.